ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ಪೊಲೀಸರಿಂದ ಸರಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದ ಆರೋಪಿತರ ಬಂಧನ. 7,15,000 ಮೌಲ್ಯದ 65 ಗ್ರಾಂ ತೂಕದ ಮಂಗಲ್ಯ ಸರ ಮತ್ತು 1 ಮೋಟಾರ್ ಸೈಕಲ್ ವಶ. ಚಳ್ಳಕೆರೆ ಟೌನ್, ಹಳೆ ಟೌನ್, ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಎಎಸ್ ಮಾರುತಿಯವರ ಅಂಗಡಿಗೆ ದಿನಸಿ ಖರೀದಿಸುವ ಸೋಗಿನಲ್ಲಿ ಬಂದು ಎಂಎಂ ಲಕ್ಷ್ಮಿ ಎಂಬುವವರ ಕೊರಳಿನಲ್ಲಿದ್ದ 65 ಗ್ರಾಂ ತೂಕದ ಬಂಗಾರದ ಸರವನ್ನು ಯಾರೋ ಒಬ್ಬ ವ್ಯಕ್ತಿಯು ಕಿತ್ತುಕೊಂಡು ಇನ್ನೊಬ್ಬ ಮೋಟಾರ್ ಸೈಕಲ್ನಲ್ಲಿದ್ದ ಆರೋಪಿಯೊಂದಿಗೆ ಹೋಗಿದ್ದು, ಈ ಬಗ್ಗೆ ಚಳ್ಳಕೆರೆ ಠಾಣೆಯಲ್ಲಿ ಬಿಎನ್ಎಸ್ ಕೇಸು ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ನಂತರ ಸದರಿ ಪ್ರಕರಣದ ಆರೋಪಿತರ ಪತ್ತೆಯ ಬಗ್ಗೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು, ಐಪಿಎಸ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಆರ್ ಹಾಗೂ ಚಳ್ಳಕೆರೆ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಸತ್ಯನಾರಾಯಣ ರಾವ್ ರವರುಗಳ ಮಾರ್ಗದರ್ಶನದಲ್ಲಿ ಪೊಲೀಸ್ ನಿರೀಕ್ಷಕರಾದ ಕುಮಾರ್ ಕೆ ಇವರ ನೇತೃತ್ವದಲ್ಲಿ ಈರೇಶ್, ಶಿವರಾಜ್, ಪಿಎಸ್ಐ ಹಾಗೂ ಸಿಬ್ಬಂದಿಯವರ ತಂಡ ರಚಿಸಿರುತ್ತಾರೆ. ಪಿಎಸ್ಐ ಈರೇಶ್ ಅವರು ಚಳ್ಳಕೆರೆ ಟೌನ್ ಹೊರವಲಯದ ಅಜ್ಜನ ಗುಡಿ ಬಳಿ ಇರುವ ಮೇಲ್ಕಂಡ ಪ್ರಕರಣದ ಆರೋಪಿತರಾದ ಶ್ಯಾಮ್ ಸುಂದರ್, ಕಾರಿನ ಚಾಲಕ ಮಂಜುನಾಥ್ ಎನ್, ತಂದೆ ನರಸಿಂಹ, ದುರ್ಗಾವರ ಗ್ರಾಮ, ಚಳ್ಳಕೆರೆ ತಾಲೂಕು ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದು, ಇವರ ಕಡೆಯಿಂದ ಬಿಎನ್ಎಸ್ ಪ್ರಕರಣದಲ್ಲಿ ಸಂಬಂಧಿಸಿದಂತೆ 65 ಗ್ರಾಂ ತೂಕದ ಮಾಂಗಲ್ಯ ಸರ ಅಂದಾಜು ಬೆಲೆ 7 ಲಕ್ಷ ಮತ್ತು 1 ಮೋಟಾರ್ ಸೈಕಲ್ ಬೆಲೆ 15,000 ಒಟ್ಟು 7,15,000 ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಸದರಿ ಪ್ರಕರಣದಲ್ಲಿ ಆರೋಪಿತನನ್ನ ಮತ್ತು ಸ್ವತ್ತುಗಳನ್ನು ಪತ್ತೆ ಮಾಡಲು ಶ್ರಮಿಸಿದ ಚಳ್ಳಕೆರೆ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಕುಮಾರ್ ಕೆ ಮತ್ತು ಈರೇಶ್, ಶಿವರಾಜ್, ಪಿಎಸ್ಐ ಹಾಗೂ ರವಿಕುಮಾರ್, ರಾಘವರೆಡ್ಡಿ, ಎಎಸ್ಐ ಹಾಗೂ ಸಿಬ್ಬಂದಿಗಳಾದ ವಸಂತ್ ಕುಮಾರ್, ಶಿವಕುಮಾರ್, ವೆಂಕಟೇಶ್, ಪರಶುರಾಮ್, ಶ್ರೀಧರ್, ವಸಂತ್, ರಮೇಶ್, ಮಂಜುನಾಥ್ ಇವರಿಗೆ ಇಲಾಖೆಯ ಹಿರಿಯ ಮೇಲಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.